ಅಕ್ಟೋಬರ್ 3ರಿಂದ 12ನೇ ತಾರೀಕು ತನಕ ನಾವು ದಸರಾವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ. 3ನೇ ತಾರೀಕು ನಮ್ಮದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಅದನ್ನು ನಾವು ಗ್ರೌಂಡಲ್ಲಿ ಚಾಲನೆ ಮಾಡಿ ಪ್ರತಿದಿನ ದೇವಿಗೆ ಒಂದು ಅಲಂಕಾರ ಮಾಡಿ ಭಾಳ ಚೆನ್ನಾಗಿ ಅದು ಸಂಜೆ ಕಲಾವಿದರು ಕೂಡ ಬಂದು ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆ ಪೂಜೆ ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಇಲ್ಲದೆ ಇವತ್ತು 6ನೇ ತಾರೀಕು ಮಹಿಳೆ ಮತ್ತು ಮಕ್ಕಳ ದಸರಾವನ್ನು ಎನ್ಜಿ ಸ್ಟೇಡಿಯಂನಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ವಿಶೇಷವಾದ ಒಂದು ಕಾಂಪಿಟೇಷನ್ ಇವತ್ತು ಕಾರ್ಯಕ್ರಮದ ಚಾಲನೆಗೆ ಚಾಲು ಮಾಡಿದ ತಿಮ್ಮಕ್ಕ ಅವರು ಕೂಡ ಬರ್ತಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ತುಮಕೂರಲ್ಲಿ ತುಂಬ ಅಭಿವೃದ್ಧಿಯಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಪ್ರಗತಿ ಟಿವಿ ಮುಖಾಂತರ ಎಲ್ಲ ಸಾರ್ವಜನಿಕರು ತುಮಕೂರು ಜನತೆಯನ್ನು ನಾವು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮ 10ನೇ ತಾರೀಕು ಹಾಗೂ 12ನೇ ತಾರೀಕು ಏನು ನಮಗೆ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಅದರಲ್ಲಿ ಕೂಡ ತಾವು ಎಲ್ಲರೂ ಭಾಗಿಯಾಗಬೇಕು. 11ನೇ ತಾರೀಕು ಬೆಳಗ್ಗೆ ನಮಗೆ ಕುಸ್ತಿ ಆಮೇಲೆ ಎಕ್ಸಿಬಿಷನನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಎಕ್ಸಿಬಿಷನ್ ವಿಶೇಷವಾಗಿ HAIಯಿಂದ ಹೆಲಿಕಾಪ್ಟರ್ಸ್ ಬರ್ತಾ ಇದೆ. ವಿಂಟೇಜ್ ಕಾರ್ಸ್, ಮಹಾರಾಜ ಕಾರ್ಸ್ ಒಂದು 40 ಗಾಡಿಗಳು ಬರ್ತವೆ. ಅದು ಹಿಂದೆ ಸ್ವಲ್ಪ ಇಸ್ರೋ ಅವರು ಮತ್ತು ಪ್ಲಾನೆಟೋರಿಯಂ ಅವರು ಅವರೆಲ್ಲ ಕೂಡ ಈ ಎಕ್ಸಿಬಿಷನಲ್ಲಿ ಇರ್ತಾರೆ. ಅಗ್ರಿಕಲ್ಚರಲ್ ಹಾರ್ಟಿಕಲ್ಚರಲ್ ಕೃಷಿ ತೋಟಗಾರಿಕೆ ಇಲಾಖೆಯಿಂದ ತುಂಬ ಒಳ್ಳೆಯ ಸ್ಟಾಲ್ಸ್ ಕೂಡ 11ನೇ ತಾರೀಕು ಬೇರೆ ಒಂದು ಆರ್ಟ್ ಗ್ಯಾಲರಿ ಎಕ್ಸಿಬಿಷನ್ ಕೂಡ ನಮ್ಮ ಆಲದ ಮರ ಪಾರ್ಕ್ ಇದೆ. ಇವತ್ತು 6ನೇ ತಾರೀಕು ನಮಗೆ ಮಹಿಳಾ ದಸರಾ ಇದೆ, ಯುವ ದಸರಾ ಕೂಡ ಇವತ್ತು ಪ್ರಾರಂಭ ಆಗ್ತಾ ಇದೆ. ಮತ್ತು ಅಮಾನಿಕೆರೆಯಲ್ಲಿ ಕೂಡ ನಮಗೆ ಬೋಟಿಂಗ್ ಇವತ್ತಿಂದ ಸ್ಪೀಡ್ ಬೋಟ್ ವಾಟರ್ ಬೈಕ್ಸ್ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ.